NIA ಬಂದು ಇನ್ನು ಸ್ಟಾರ್ಟ್ ಮಾಡಿದ್ರು ಎನ್ಕ್ವೈರಿ. ಸಿಗ್ಬಿಡ್ತಾರೆ ಅವ್ರೇನು ಜನ ಯಾವ ಮೂಲೆಯಾಗಿರಲಿ. ಮೊನ್ನೆ ಆಫ್ರಿಕಾದಿಂದ ಹಿಡ್ಕೊಂಡು ಬಂದಾರೊಬ್ಬನ NIA. ಇವತ್ತು NIA ನನಗೆ ಮೆಸೇಜ್ ಬಂತು, ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರೆ 3 ಮಂದಿ ನಮ್ಮ ಪೊಲೀಸ್ ಅರೆಸ್ಟ್ ಫ್ರೀ ಪೊಲೀಸರನ್ನ ಒಂದು ಸಲ ಫ್ರೀ ಹೊಡ್ರಿ, ಏನು ಹೊಡಿತೀನಿ ಹೊಡ್ರಿ ಅಂದ್ರೆ ನಮ್ಮವರು ಮಾಡಲಿಲ್ಲ. ಆ KG ಹಳ್ಳಿ ಒಳಗೆ ನಾ ಹೇಳಿದೆ ಬೊಮ್ಮಾಯಿ ಇಲ್ಲಿ ಕೊಡ್ರ ಹಂಗಿಲ್ಲ, ಎಲ್ಲ ನೋಡ್ಬೇಕಾಗಿನ ಚಟ ನೋಡ್ತೀವಿ ನೋಡಿ ನಮ್ಮ ನಡೀಲಿ ಉಪ್ಪಲ್ ಪೊಲೀಸ್ ಸ್ಟೇಷನ್ದಾಗ ಹೋಗ್ಬೋದು. ಪೊಲೀಸ್ ಜೀಪ್ ಮ್ಯಾಗ ಡ್ಯಾನ್ಸ್ ಮಾಡ್ತಾರೆ. ಅವ್ರಿಗೆ ಕರ್ಕೊಂಡು ಹೋಗಿ ಹೊತ್ತು ಅಂದಮೇಲೆ ಮೈ ಬ್ರದರ್ಸ್ ಮೊನ್ನೆ ಹೇಳಿದ್ರು ವಿಧಾನಸಭೆ ಏನೋ ಪ್ರದರ್ಶನ ಮಾಡಿದ್ರೆ ಆ ರಾಮನಗರನಾಗ ನೋಡೋಬ್ಬ PSI 40 ಮಂದಿ ವಕೀಲರ ಮೇಲೆ ಕೇಸ್ ಹಾಕ್ತಾನೆ. ಒಬ್ಬ ವಕೀಲ ಅವ ವಕೀಲ ಕಾಶಿ ವಿಶ್ವನಾಥನ ಗುಡಿ ಬಗ್ಗೆ, ಜಡ್ಜ್ ಬಗ್ಗೆ ಬಾಯಿ ಬಂದಾಗ ಟ್ವಿಟರ್ನಾಗ ಹಾಕ್ತಾನೆ. ನಾ ಕೇಳಿದೆ CM ಏನು ಹೋಗ್ತಾನೆ. ಮೊದಲು ನಾನು ಹೇಳಿದೆ ಆ PSI ಸಸ್ಪೆಂಡ್ ಆಗಬೇಕು. ಒಂದು ಎರಡನೇದು ಅವ್ನು ಗುಂಡಾ ಆ್ಯಕ್ಟ್ನಾಗ ಅವ್ನು ಯಾವ ವಕೀಲ ಅದಾನ ಅವನು ಒಳಗೆ ಹಾಕ್ತಾನೆ. ಮೊದಲು ಒಪ್ಕೊಳ್ಳಿಲ್ಲ ಪರಮೇಶ್ವರ್. ನಾ ಹೇಳಿದೆ ಅವನೇನು ನಡೀದಿಲ್ಲ. ಕಡೆಗೆ ಕುಮಾರಸ್ವಾಮಿ ಅವರು ಅಶೋಕ ಎಲ್ಲ ಹೋಗಿ ಬಂದ ಕಡೆಗೆ 2ನೇ ದಿವಸ ನಮ್ಮನ್ನ ಒಳಗೆ ಕರೆ ಪರಮೇಶ್ವರ್ ಹೇಳಿದ್ರು, ಇಲ್ಲೇ ಯತ್ನಾಡ್ರೆ ಅವ್ನು ಲೋಫರ್ ನನ್ನ ಮಗ ಅವನು ಇಂಥದೇ ಮಾಡ್ತಾನೆ ಹಿಂದೂಗಳ ವಿರುದ್ಧ. ನೀವು ಹೇಳ್ದಂಗೆ ಇವತ್ತು ಆ್ಯಕ್ಷನ್ ತೊಗೊಂಡಿಲ್ಲ. ಮತ್ತು ಅಸೆಂಬ್ಲಿಗೆ ಬಂದು ಹೇಳಿದ್ರೆ ಅವ್ನು ಸಸ್ಪೆಂಡ್ ಮಾಡಿದ್ರು ಆ ಪೊಲೀಸ್ PSIನ. ಅವನ್ನ ಗುಂಡಾ ಆ್ಯಕ್ಟ್ನಾಗ ಇವತ್ತು ಕೇಸ್ ಮಾಡ್ತಾನೆ. ಯಾರೂ ಕೇಳೋದೇ ಇಲ್ಲ. ಈ ದೇಶ ಉಳಿಬೇಕಾದ್ರೆ ನಾವು ಪ್ರಶ್ನೆ ಮಾಡಿ ನಾವೆಲ್ಲ ಹಿಂದೂಗಳು ಹಿಂಗೆ ಕೂತೀವಿ ಅಂದರೆ ಈ ದೇಶ ಎಲ್ಲೋ ರಾಜಾ ಸಿಂಗ್ ಒಬ್ರು ಮಾತಾಡ್ತಾರೆ ತೆಲಂಗಾಣದಾಗ, ಎಲ್ಲಿ ಕರ್ನಾಟಕದಾಗ ನಾವು ಒಬ್ರು ಮಾತಾಡ್ತೀವಿ. ಮುಂದಿನ ದಿವಸ ಭಾಳ ಕಷ್ಟ ಇದೆ. ಶಿವಾಜಿ ಮಹಾರಾಜರ 2ನೇ ಅವತಾರ ಯಾರು? ಶಿವಾಜಿ ಮಹಾರಾಜ್. ನರೇಂದ್ರ ಮೋದಿ ಅವ್ರು ನಾಲ್ಕು ಮಾರ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯ ರಾಮ ಮಂದಿರ ನಾವು ವಾಪಸ್ ತಗೋಬೇಕಾದ್ರೆ 500 ವರ್ಷ ಬೇಕಾಯ್ತು. ಇನ್ನು 5 ವರ್ಷ ಕೊಡ್ರಿ ಮೋದಿ ಅವ್ರಿಗೆ. 5 ವರ್ಷನಾಗ ಹಿಂದೂ ರಾಷ್ಟ್ರ ಭಾರತ ನಾವು ಮಾಡೇ ಅಂತಿರ್ತೀವಿ. ನಮ್ಮ ಕೂಡ ಚಂದಾಗಿರಂಗಿದ್ರ ಇರ್ರಿ ಮಕ್ಕಳ, ವಾಪಸ್ ನಮ್ಮ ಧರ್ಮಕ್ಕರೆ ಬರ್ರಿ. ಪಾಕಿಸ್ತಾನ ಇನ್ನು ಬಿಟ್ಟು ನೀವೇನಾರ ಇನ್ನು ಮುಂದೆ ನಡೀದಿಲ್ಲ. ಒಂದೇ ಲಗ್ನ ಆಗೋದು, 2 ಹಡಿದು. हम 5 हमारा 25 नहीं चलेगा, नहीं चलेगा, नहीं चलेगा.